ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜಿತ್ ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ, ನಾನಿರೋದು ಭೂಮಿ ಜೊತೆ 1 ವರ್ಷ ಮಾತ್ರ, ಅಲ್ಲಿ ತನಕನೂ ಕೂಡ ನಾನು ಭೂಮಿ ಜೊತೆ ಚೆನ್ನಾಗಿರಬೇಕು, ಇನ್ಮೇಲೆ ಅವಳ ಜೊತೆ ಖುಷಿಯಾಗಿದ್ದರೆ ಆಯಿತು ಅಂತ ಅಂದ್ಕೊಳ್ತಾನೆ. ಇನ್ನು ಭೂಮಿ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರ ಅತ್ತೆ ಸಂಗೀತ ಬಂದುಬಿಟ್ಟು, ಭೂಮಿ ಸಾಕು ಕೆಲಸ ಮಾಡಿದ್ದು, ನೀನು ಇವಾಗ ರೂಮಿಗೆ ಹೋಗು ಅಂದಾಗ, ಅಯ್ಯೋ ಅತ್ತೆ ಇನ್ನು ಸ್ವಲ್ಪ ಇದೆ ಮುಗಿಸೋಗ್ತೀನಿ ಅಂತಾಳೆ. ಬೇಡಮ್ಮ ಹೋಗು, ನನ್ನ ಮಗ ಕಾಯ್ತಾ ಇರ್ತೇನೆ ಅಂದಾಗ, ಅಯ್ಯೋ ನಿಮ್ಮ ಮಗ ಕಾಯ್ತಾರೆ ಅಂತ ನಿಮಗೆ ಗೊತ್ತು ಅಂತ ಭೂಮಿ ಕೇಳ್ತಾಳೆ. ಯಾಕೆ ಅಂದರೆ ಅವ್ರ ಅಪ್ಪನ ಮದುವೆ ಆಗಿರೋದು ನಾನೇ ತಾನೇ, ಅದಕ್ಕೆ ಅಂತ ಹೇಳಿದಾಗ, ಓ ತುಂಬ ಜೋರಿದ್ದೀರಾ ಅಂತ ಹೇಳ್ತಾಳೆ. ಸರಿ ಅತ್ತೆ ಆಯಿತು, ಇನ್ನು ಸ್ವಲ್ಪ ಕೆಲಸ ಇದೆ ಮುಗಿಸಿ ಲೈಟ್ ಆಫ್ ಮಾಡ್ಕೊಂಡು ಹೋಗಿ ಮಲಗ್ತೀನಿ ಅಂತ ಹೇಳಿದಾಗ, ಸರಿ ಅಮ್ಮ ಆಯಿತು ಭೂಮಿ ಅಂತ ಹೇಳ್ಬಿಟ್ಟು ಸಂಗೀತ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದನ್ನು ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡು ನೋಡಿ ಹೇಗಾದರೂ ಮಾಡಿ ಇವಳನ್ನ ಟ್ರ್ಯಾಪ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇನ್ನೇನು ಭೂಮಿ ಕೂಡ ಅಡುಗೆ ಮನೆಯಿಂದ ಹೋಗ್ತಾ ಇರಬೇಕಾದ್ರೆ ಮನಸ್ವಿನಿ ಅಂತ ಅಂದ್ಕೊಂಡಿರೋ ಅಶ್ವಿನಿ ಕೂಡ ಬೇಕು ಅಂತಲೇ ಆಚೆ ಕಡೆ ಹೋಗ್ತಾ ಇರ್ತಾಳೆ. ಅಶ್ವಿನಿ ನಿಂತ್ಕೊ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂದಾಗ, ಏನಿಲ್ಲ ನೀನು ಮತ್ತು ಅಜಿತ್ ಇಬ್ಬರು ಕೂಡ ನನ್ನನ್ನು ಮನಸ್ವಿನಿ ಅಂತ ಒಪ್ಕೋಬೇಕು ಅಲ್ವಾ, ಅದಕ್ಕೆ ಸ್ಟೋರ್ ರೂಮಲ್ಲಿ ಹಳೆ ಫೋಟೋಸು ಮತ್ತು ಆಲ್ಬಮ್ ಇದೆ ಅಂತೆ, ಅದನ್ನು ನೋಡಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ಅಲ್ಲ ಅದನ್ನು ನೋಡಿ ನೀನೇನು ಮಾಡ್ತೀಯ ಅಂತ ಕೇಳ್ತಾಳೆ. ಅಲ್ಲ ಅದನ್ನು ನೋಡೋದ್ರಿಂದ ನನಗೆ ಹಳೇದೇನಾದರೂ ನೆನಪಾಗ್ಬೋದು ಅಲ್ವಾ, ಅದನ್ನು ಅಜಿತ್ ಮುಂದೆ ಹೇಳಿದಾಗ ಅವನು ಕೂಡ ನನ್ನನ್ನು ಮನಸ್ವಿನಿ ಅಂತ ಒಪ್ಕೋಬೋದು ಅಲ್ವಾ, ಅದಕ್ಕೋಸ್ಕರ ಹೋಗಿ ನೋಡ್ತೀನಿ ಅಂದಾಗ, ನೋಡು ಅಶ್ವಿನಿ ಏನೇ ಮಾಡೋದಿದ್ರೆ ಬೆಳಗ್ಗೆ ಮಾಡು, ಇವಾಗ ಬೇಡ, ಅಲ್ಲ ಇಷ್ಟೊತ್ತಲ್ಲಿ ಎಲ್ಲರೂ ಮಲಗಿದ ಮೇಲೆ ನೀನು ಹೋಗಿ ಕಳ್ಳಿ ಥರ ನೋಡೋ ಅವಶ್ಯಕತೆ ಇಲ್ಲ ಅಂತ ಭೂಮಿ ಹೇಳ್ತಾಳೆ. ಆಗಲ್ಲ, ಬೆಳಗ್ಗೆ ನೋಡೋಕೋದ್ರೆ ಅಪ್ಪ ಬಂದು ಕ್ವಶನ್ ಮಾಡ್ತಾರೆ, ನಾನೇ ನಿನ್ನ ಮಗಳು ಅಂತ ಒಪ್ಕೊಂಡ್ಮೇಲೆ ನೀನು ಯಾಕಮ್ಮ ಬೇರೆಯವ್ರಿಗೆ ನಿರೂಪಿಸ್ಬೇಕು, ಅದ್ರ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ತೊಂದರೆ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಇದ್ದೀನಿ ಅಂದಾಗ, ಇಲ್ಲ ಇವಳೇನೋ ಮಾಡ್ತಾ ಇದ್ದಾಳೆ, ಇವಳು ಹೋಗಿ ಸ್ಟೋರ್ ರೂಮ್ ಹತ್ರ ಏನು ಮಾಡ್ತಾಳೆ ಅಂತ ನೋಡಬೇಕು, ಅಷ್ಟು ಸುಲಭವಾಗಿ ಅಶ್ವಿನ್ ನಂಬಾರ್ದು ಅಂತ ಹೇಳ್ಬಿಟ್ಟು, ಸರಿ ಆಗಿದ್ರೆ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ, ಅದೇನು ನೋಡಬೇಕು ನನ್ನ ಮುಂದೆನೇ ನೋಡು ಅಂತ ಭೂಮಿ ಹೇಳ್ತಾಳೆ. ಇಷ್ಟೊತ್ತಲ್ಲಿ ನಿನ್ನೊಬ್ಬಳನ್ನೇ ನಾನು ಕಳಿಸೋದಿಲ್ಲ ಅಂದಾಗ, ಅಯ್ಯೋ ಬೇಡ ಭೂಮಿ ಸುಮ್ಮನೆ ತೊಂದರೆ ಯಾಕೆ ಅಂತ ಅಶ್ವಿನಿ ಹೇಳ್ತಾಳೆ. ಏನು ತೊಂದರೆ ಇಲ್ಲ ಬಾ ಅಂತ ಹೇಳಿದಾಗ, ಅಶ್ವಿನಿ ಮತ್ತು ಅಪ್ಪು ಇಬ್ಬರು ಕೂಡ ಸಕ್ಸಸ್ ಆಯಿತು ಅಂತ ನಗ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಕೂಡ, ಅಲ್ಲ ಇಷ್ಟೊತ್ತಾದರೂ ಭೂಮಿ ಯಾಕೆ ಬಂದಿಲ್ಲ, ಮೇ ಬಿ ನಾನು ಪಕ್ಕ ಮಲ್ಗೋಕ್ಕೆ ಅವಳಿಗೆ ಮುಜುಗರ ಅನಿಸ್ಬೋದು, ನಾನು ಮಲಗಿದಾದ್ಮೇಲೆ ಅವಳು ಬರ್ಬೋದು, ನಾನು ಮಲ್ಕೊಳ್ತೀನಿ ಆಮೇಲೆ ಅವಳು ಬಂದು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ನೆಲ್ಲ ಆಫ್ ಮಾಡಿ ಬೆಡ್ ಮೇಲೆ ಮಲ್ಕೊಂಡು ಬಿಡ್ತಾನೆ. ಇನ್ನು ಅಶ್ವಿನಿ ಕೂಡ ಭೂಮಿನ ಕರ್ಕೊಂಡು ಸ್ಟೋರ್ ರೂಮ್ ಹತ್ರ ಬರ್ತಾ ಇರ್ತಾಳೆ. ಹಾಗೆ ಸ್ಟೋರ್ ರೂಮ್ ಬೀಗನ ಓಪನ್ ಮಾಡಿಬಿಟ್ಟು ಅಲ್ಲಿರೋ ಧೂಳನ್ನ ನೋಡಿಬಿಟ್ಟು, ಅಯ್ಯೋ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ, ಹೋಗಿ ಮಾಸ್ಕ್ನ ತೊಗೊಂಡು ಬರ್ತೀನಿ ಅಂದಾಗ, ಸರಿ ಆಯಿತು ಬೇಗ ಬಾ ಅಂತ ಹೇಳ್ತಾಳೆ. ಭೂಮಿ ಅವಳು ಬರೋ ತನಕ ತಡಿಲಾರ್ದೆ ಒಳಗೆ ಹೋಗಿ, ಅಯ್ಯೋ ಈ ರೂಮ್ ಕತ್ಲಿದೆ ಎಲ್ಲಿದೆ ಸ್ವಿಚ್ ಅಂತ ನೋಡಿಬಿಟ್ಟು ಲೈಟ್ ಸ್ವಿಚ್ನ ಆನ್ ಮಾಡ್ತಾಳೆ. ಅಯ್ಯಪ್ಪ ಏನು ಈ ರೂಮ್ ತುಂಬ ಇಷ್ಟೊಂದು ಘಾಟ್ ಇದೆ, ಯಾಕೆ ಈ ಥರ ಇದೆ ಅಂತ ಭೂಮಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಪ್ಪು ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಆವಾಗ ಅಶ್ವಿನಿ ಕೂಡ ಒಳ್ಳೆ ಕರೆಕ್ಟ್ ಟೈಮ್ನ ನೋಡಿಕೊಂಡು ಭೂಮಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಡೋರ್ ಲಾಕ್ ಮಾಡಿಬಿಡ್ತಾಳೆ. ಆವಾಗ ಈ ಕಡೆ ಒಳಗಡೆ ಭೂಮಿ ಕೂಡ, ಅಯ್ಯೋ ಈ ಘಾಟ್ನ ಕುಡಿಯೋಕ್ಕಾಗ್ತಾ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ, ಉಸಿರುಗಡ್ತಾ ಇದೆ ಅಂತ ಹೇಳ್ಬಿಟ್ಟು ಭೂಮಿ ತಲೆ ಸುತ್ತಿ ಕೆಳಗೆ ಬಿದ್ದೇ ಬಿಡ್ತಾಳೆ. ಈ ಕಡೆ ಅಜಿತ್ ಕೂಡ ಭೂಮಿ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಭೂಮಿ ಎಲ್ಲಿದೆಯಾ ಭೂಮಿ ಅಂತ ಹುಡ್ಕೊಂಡು ಬರ್ತಾನೆ. ಎಲ್ಲಿ ಹುಡುಕಿದ್ರು ಕೂಡ ಭೂಮಿ ಇರೋದೇ ಇಲ್ಲ. ಅಲ್ಲ ಇಷ್ಟು ಕತ್ಲಲ್ಲಿ ಇವಳು ಎಲ್ಲೋದ್ಲು, ಇಷ್ಟೊತ್ತಿಗೆ ಆಲ್ರೆಡಿ ರೂಮ್ಗೆ ಬರಬೇಕಿತ್ತು, ಎಲ್ಲಿದೆಯಾ ಭೂಮಿ ಅಂತ ಕರೆದಾಗ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಏನಾಯಿತು ಅಜಿತ್ ಅಂದಾಗ, ಅಮ್ಮ ಭೂಮಿಯಲ್ಲಿ ಭೂಮಿ ಕಾಣ್ತಾ ಇಲ್ಲ ಅಂತ ಕೇಳ್ತಾನೆ. ಏನೋ ಹೇಳ್ತಾ ಇದೆಯಾ, ಆವಾಗಲೇ ರೂಮಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಕಣೋ ಅಂದಾಗ, ಅಮ್ಮ ಇಷ್ಟೊತ್ತಾದರೂ ಅವಳು ರೂಮ್ಗೆ ಬಂದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಏನೋ ಹೇಳ್ತಾ ಇದೆಯಾ ಅಂತ ಮನೆಯವರೆಲ್ಲರೂ ಗಾಬರಿ ಆದಾಗ ಹೊರಗಡೆ ಅಶ್ವಿನಿ ಮತ್ತು ಅಪ್ಪು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಅರ್ಧ ಗಂಟೆ ವಿಲ ಅಂತ ಒದ್ದಾಡಲಿ ಆಮೇಲೆ ಹೋಗಿ ಡೋರ್ ಓಪನ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾಳೆ. ಆದರೆ ಅಶ್ವಿನಿ ಮಾತ್ರ ಮನಸ್ಸಲ್ಲಿ ಇನ್ನು ಅರ್ಧ ಗಂಟೆಯಲ್ಲಿ ಅವಳ ಪ್ರಾಣನೇ ಹೋಗುತ್ತೆ, ಯಾಕೆಂದರೆ ಆ ಥರ ಸ್ಪ್ರೇನ ರೂಮ್ಗೆ ಮಾಡಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಈ ಸತ್ಯ ಅವಳಿಗೆ ಗೊತ್ತೇ ಇರೋದಿಲ್ಲ. ಹಾಗಿದ್ರೆ ನಿಜವಾಗ್ಲೂ ಕೂಡ ಅಜಿತ್ ಭೂಮಿನ ಕಾಪಾಡ್ತಾನ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.